ನಮ್ಮ ಶಾಸಕರನ್ನ ನಿಖಿಲ್ ಕುಮಾರಸ್ವಾಮಿ ಮತ್ತು ಅವ್ರ ತಂದೆ ಕುಮಾರಸ್ವಾಮಿ ಇಬ್ರು ಜೀನ್ಸ್ ಬಗ್ಗೆ ಮಾತಾಡಿದ್ದಾರೆ. ಜೀನ್ಸ್ ಅಂದರೆ ಬರೋದು ಒಂದೇನೆ, ಅದ್ರಲ್ಲಿ ರಾಜಕೀಯ ಜೀನ್ಸು ಮತ್ತು ಸಾಂಸಾರಿಕ ಜೀನ್ಸು, ಸಂಬಂಧದ ಜೀನ್ಸು, ಸ್ನೇಹದ ಜೀನ್ಸ್ ಯಾವುದು ಬರಲ್ಲ. ಮಾತಾಡಬೇಕು ಅಂತ ಅಂದಾಗ ನಾವು ಸ್ವಚ್ಛವಾಗಿ ಅದ್ರ ಬಗ್ಗೆ ಅರಿವಿರ್ಬೇಕು. ಕುಣಿಗಲ್ ತಾಲೂಕಿನ ಜೀನ್ಸು ಅವರು ಯಾವುದು ಕೆಟ್ಟ ಜೀನ್ಸು ಅನ್ನೋ ರೀತಿಯಲ್ಲಿ ಬಿಂಬಿಸಿ ನಾವು ಆ ಥರ ಹೇಳಿರೋದಲ್ಲ, ನಾವು ರಾಜಕೀಯ ಜೀನ್ಸ್ ಅಂತ ನೀವು ಹೇಳಿದ್ದೀರಾ. ಮೊದಲು ನೀವು ಇದನ್ನು ಕ್ಷಮೆ ಯಾಚಿಸ್ಬೇಕು, ನಮ್ಮ ರಂಗನಾಥ್ ಸಾಹೇಬ್ರನ್ನ ಕ್ಷಮೆ ಯಾಚಿಸ್ಬೇಕು. ಅದನ್ನು ಸಮರ್ಸ್ಕೊಂಡಿರ್ತಕ್ಕಂಥ ನಮ್ಮ ತಾಲೂಕಿನ ನಿಕಟಪೂರ್ವ JDS ಅಧ್ಯಕ್ಷರಾದ ಜಗದೀಶ್ ಅವರು ಮೊದಲನೇದು ನಮ್ಮ ತಾಲೂಕಿನ ಜನತೆ ಮುಂದೆ ನಮ್ಮ ಶಾಸಕರನ್ನ ಕ್ಷಮೆ ಯಾಚಿಸ್ಬೇಕು. ರಾಮೇಶ್ವರ್ ಠಾಕೂರ್ ಅವ್ರನ್ನ ಈ ರಾಜ್ಯದ ರಾಜ್ಯಪಾಲರನ್ನಾಗಿ ಮಾಡಿರ್ತಾರೆ. ಈಗಿರ್ತಕ್ಕಂಥ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳು ಆ ದಿನ ರಾಮೇಶ್ವರ್ ಠಾಕೂರ್ ಅವ್ರಿಗೆ ನಮ್ಮ ಬ್ರದರು ರಂಗನಾಥ್ ಅವ್ರನ್ನ ಇದು ಸಿಂಡಿಕೇಟ್ ಮೆಂಬರು. ಯಾವುದಕ್ಕೆ? ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾನಿಲಯಕ್ಕೆ ಸಿಂಡಿಕೇಟ್ ಮೆಂಬರ್ ಆಗಿ ಮಾಡ್ತಾರೆ. 2008ರಲ್ಲಿ ಈ ನಮ್ಮ ತಾಲೂಕಿನ ನಿಕಟಪೂರ್ವ JDS ಅಧ್ಯಕ್ಷರಾದ ಜಗದೀಶ್ ಅವರು, ಅವ್ರ ತಂದೆಯವರು ಮಾಜಿ ಮಂತ್ರಿಗಳು, 4 ಬಾರಿ ಶಾಸಕರಾಗಿರ್ತಾರೆ. ಆದರೂ ಕೂಡ ಇವರು 2008ರಲ್ಲಿ ಇನ್ನೂ ಕುಣಿಗಲ್ಗೆ ಬಂದಿರಲಿಲ್ಲ. ಇವರು ಕೂಡ 2008ರಲ್ಲಿ ನಾವು ಏರ್ಪೋರ್ಟಲ್ಲಿ ಕುಮಾರಸ್ವಾಮಿ ತಾವು ಸೈನ್ ಹಾಕ್ಸ್ಕೊಟ್ಬಿಟ್ಟು ಅಂತ ಹೇಳ್ತಾರೆ. 2009ರಲ್ಲಿ ಕುಮಾರಸ್ವಾಮಿಗೂ ಯಡಿಯೂರಪ್ಪವ್ರಿಗೂ ಇದು ಅಧಿಕಾರ ಹಸ್ತಾಂತರ ಮಾಡ್ದಲೆ ಜಿದ್ದಾಜಿದ್ದಿ ಇರ್ತದೆ. ಕುಮಾರಸ್ವಾಮಿ ಕಂಡ್ರೆ ಯಡಿಯೂರಪ್ಪನಿಗೆ ಆಗ್ತಿರಲ್ಲ, ಯಡಿಯೂರಪ್ಪನ ಕಂಡ್ರೆ ಕುಮಾರಸ್ವಾಮಿಗೆ ಆಗ್ತಿರಲ್ಲ. 2009ರಲ್ಲಿ ಇವರು ಸಿಂಡಿಕೇಟ್ ಮೆಂಬರ್ ಆಗಿರೋದು. ಸೆನೆಟ್ ಮೆಂಬರ್ ನಮ್ಮ ಕುಮಾರಸ್ವಾಮಿ ಏರ್ಪೋರ್ಟಲ್ಲಿ ಹಾಕ್ಸ್ಕೊಟ್ಬಿಟ್ರು ಅಂತ ಹೇಳ್ತಾರೆ. ಇನ್ನು ಅವಾಗ ಇವರು ನಾಗರಾಜಯ್ಯನವರು ಮಾಜಿ ಮಂತ್ರಿಯವ್ರ ಮಗ ಅನ್ನೋದು ಬಿಟ್ಟರೆ 2010ರಲ್ಲಿ ನೀವು ತಾಲೂಕ್ ಪಂಚಾಯತಿ ಮೆಂಬರ್ ಆಗಿದ್ದು. ನೀವು 2008ರಲ್ಲೇ ನಾನೇ ಏರ್ಪೋರ್ಟಲ್ಲಿ ಸೈನ್ ಹಾಕ್ಸ್ಕೊಟ್ಬಿಟ್ಟೆ ಅಂತ ಯಾಕೆ ಈ ತಾಲೂಕಿನ ಜನನ ತಪ್ಪಿಗೆ ಹೇಳ್ತೀರಿ? ವೈಯಕ್ತಿಕವಾಗಿ ಯಾಕೆ ನಿಮಗೆ ದ್ವೇಷ? ಡಾಕ್ಟ್ರು ಅಂತಂದರೆ ನಿಮ್ಮ ಮನೇಲಿ ಡಾಕ್ಟ್ರುಗಳಿಲ್ವಾ? ನೀವು ಕೇವಲವಾಗಿ ನಮ್ಮ ರಂಗನಾಥ್ ಸಾಹೇಬ್ರು ಒಬ್ಬರೇ ಈ ತಾಲೂಕಲ್ಲಿ ಡಾಕ್ಟ್ರು ಅನ್ನೋ ರೀತಿಯಲ್ಲಿ ಟೀಕೆ ಮಾಡ್ತಾ ಇದ್ದೀರಿ. ನಿಮ್ಮ ಕುಟುಂಬದಲ್ಲೇ ಸಾಕಷ್ಟು ಜನ ಡಾಕ್ಟರ್ ಇದ್ದಾರೆ. ನಮ್ಮ MLA ಅವ್ರದ್ದು ದಿನನಿತ್ಯ ಫೇಸ್ಬುಕ್ಕಲ್ಲಿ ಯಾಕೆ ಬರ್ತಾ ಇದೆ? ಇವ್ರು MLA ಆಗಿರೋದಕ್ಕೆ. ಅದೇ ಇವ್ರ ಅಣ್ಣನೂ ಕೂಡ ಕೆಂಪೇಗೌಡದಲ್ಲಿ ಈಗ ದೊಡ್ಡ ಡಾಕ್ಟರ್ ರಾಮಚಂದ್ರ ಪ್ರಭು ಅಂತ, ಅವ್ರು ಡೈಲಿ ಫೇಸ್ಬುಕ್ಕಲ್ಲಿ ಬರಲ್ಲ. ನಮ್ಮ ತಾಲೂಕಿನ ಜನಪ್ರತಿನಿಧಿ, ಒಬ್ಬ ತಾಲೂಕಿನ ಜನಪ್ರತಿನಿಧಿ ಆದಮೇಲೆ ಇವ್ರಿಗೆ ಇವ್ರದೇ ಆದಂಥ ಫಾಲೋಯರ್ಸ್ ಇರ್ತಾರೆ. ನಿಮ್ಗೆ ಹೆಂಗೆ ನೀವು ಒಬ್ರು JDS ನಿಕಟಪೂರ್ವ ಅಧ್ಯಕ್ಷ ನಿಮಗೆ ಫಾಲೋಯರ್ಸ್ ಇದ್ರು, ಅದೇ ಥರ ಒಬ್ಬ ಪ್ರಭಾವಿ ಶಾಸಕರಿಗೆ ಅವರ ಫಾಲೋಯರ್ಸ್ ಇರಲ್ವಾ? ಫೇಸ್ಬುಕ್ಕಲ್ಲಿ ಡಾಕ್ಟರ್ ರಂಗನಾಥ್ ನಾನು ಮಾಡಿದೆ ಅಂತ ಹೇಳ್ಕೊಳಕ್ಕೆ ಹೋಗಲ್ಲ. ಅವ್ರ ಫಾಲೋಯರ್ಸು ಅದನ್ನು ನಮ್ಮ ನಾಯಕರು ಇದು ಮಾಡಿದ್ರು ಅಂತ ಆಗ್ತಾರೆ. ನಿಮಗೆ ಖುಷಿ ಇದ್ರೆ ನೋಡಿ, ಅದನ್ನು ಸಹಿಸೋಕ್ಕಾಗಲ್ಲ ಅಂತ ಅಂದರೆ ಸುಮ್ಮನೆ ಯಾಕೆ ಟೀಕೆ ಮಾಡ್ತೀರಿ? ಆದರೆ ಜನಸಾಮಾನ್ಯರು ನಿಮ್ಮ ಈ ನಡವಳಿಕೆಗಳನ್ನ, ಟೀಕೆ ಟಿಪ್ಪಣಿಗಳನ್ನ ಯಾವ ರೀತಿ ಅದನ್ನು ಅವ್ರು ತಗತಾರೆ ಅನ್ನೋದ್ರ ಮೇಲೆ ನೀವು ನಿಮ್ಮ ವ್ಯಕ್ತಿತ್ವನ ಬೆಳೆಸ್ಕೊಳ್ಳಿ ಅಂತ ಅಂದ್ಬಿಟ್ಟು ನಾನು ವೈಯಕ್ತಿಕವಾಗಿ ಕೇಳ್ಕೊತೀನಿ.